ನನಗೆ ಇವು ಯಾವುವು ಕೂಡ ನನ್ನನ್ನು ಕರೆದ್ರು, ಚೀಫ್ ಸೆಕ್ರೆಟರಿ ಹೇಳಿದ್ರು ನನಗೆ, ನಾವೆಲ್ಲ ಫಂಕ್ಷನ್ ಅರೇಂಜ್ ಮಾಡಿದ್ದೀವಿ ಸರ್, ನೀವು ಬರ್ಬೋದು ಅಂತ ಹೇಳಿದ್ರು. ಆಯಿತು ಮಾಡಿ ಅಂತ ಹೇಳಿದೆ, ಓಕೆ ಅಂತ. ಬಟ್ ಕ್ರಿಕೆಟ್ ಅಸೋಸಿಯೇಷನ್ನವರು ಕರೆದ್ರು ನನಗೆ ಇಲ್ಲಿ ಕರೀನಿಲ್ಲ, ಸ್ಟೇಡಿಯಮ್ಗೆ ಕರೀಲಿಲ್ಲ, ವಿಧಾನಸೌಧಕ್ಕೆ ಕರೆದರು. ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾದ್ದು, ಸ್ಟ್ಯಾಂಪೀಡ್ ಆಗಿದೆ 5:45ಗೆ ಗೊತ್ತಾದ್ದು. ಆಕ್ಚುಲಿ 3:50ಕ್ಕೆ ರಿಪೋರ್ಟ್ ಆಗಿದೆ ಆಸ್ಪತ್ರೆಯಲ್ಲಿ ಸತ್ತಿದೆ. ಅದು ನನಗೆ ಗೊತ್ತಾದ್ದು 5:45ಕ್ಕೆ 5:45ಕ್ಕೆ ಬರ್ಕಳಿ ಕರೆಕ್ಟಾಗಿ. ನನಗೆ ಅಲ್ಲಿವರೆಗೆ ಸ್ಟ್ಯಾಂಪೀಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಹಿಂದೆ ಮಾಡಿದ್ದಾರೆ, ನಾರ್ಮಲ್ ಕೋರ್ಸ್ನಲ್ಲಿ ಮಾಡಿದ್ದಾರೆ. ಅಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ. ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು. ಎಲ್ಲಿ ಸಂಭವಿಸಿರೋದು? ಕ್ರಿಕೆಟ್ ಸ್ಟೇಡಿಯಂ ಹತ್ರ. ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ. ಕ್ರಿಕೆಟ್ ಸ್ಟೇಡಿಯಂನ ಬೆಂಗಳೂರಿಂದ ಹೊರಗಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಮ್ಯಾಂಡ್ ಇದೆ ಸರ್. ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ ಸರ್. ವ್ಯಕ್ತಿಗತವಾಗಿ ನಿಮ್ಮ ಆಡಳಿತದಲ್ಲಿ ಈ ತರ ಘಟನೆ ಆಗಬಾರ್ದಾಗಿತ್ತು ಅನ್ನುವಂಥ ನಮಗಿರುವಂಥದ್ದು. ನಿಮ್ಮ ಯಾರ ಅವಧಿಯಲ್ಲಿ ಆಗಬಾರ್ದು, ನಿಮ್ಮ ಆಡಳಿತದಲ್ಲಿ ಆಗಲೇಬಾರ್ದಾಗಿತ್ತು. ಬಿಜೆಪಿ ಅವ್ರ ಕಾಲದಲ್ಲಿ ಆಗ್ಬೋದಾ? ನಮ್ಮ ಆಡಳಿತ ಇಲ್ಲಪ್ಪ, ಬಿಜೆಪಿ ಅವ್ರ ಕಾಲದಲ್ಲಿ ಆಗ್ಬೋದಾ? ಯಾರ ಕಾಲದಲ್ಲೂ ಆಗಬಾರ್ದು, ನಮ್ಮ ಕಾಲದಲ್ಲೂ ಆಗಬಾರ್ದು. ಇಲ್ಲೇ ನೋಡಪ್ಪ, ನಾನು ಈಗಾಗಲೇ ಆಗಬಾರ್ದು ಅಂತ ಹೇಳಿದ್ದೀನಿ, ಆಗಬಾರ್ದು ಅಂತ ಹೇಳಿದ್ದೀನಿ. ಹದಿನೇ ಪ್ರಶ್ನೆ ಕೇಳಿದ್ರೆ ಪುನಃ ಪದೇ ಬೇರೊಂದು ರೀತಿಯಲ್ಲಿ ಕೇಳಿ ಆಗಬಾರ್ದು. ಐ ರಿಪೀಟ್ ಐ ರೀಟ್ರೇಟ್, ಆಗಬಾರ್ದಾಗಿತ್ತು. ಇದು ಅಹಿತಕರ ಘಟನೆ, ಇಂಥ ಘಟನೆ ಆಗಬಾರ್ದಾಗಿತ್ತು. ನಾನು ಚೀಫ್ ಮಿನಿಸ್ಟರ್ ಆದಮೇಲೆ ಇಂಥ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ, ನಡೆದಿದೆ. ಇದು ಅಧಿಕಾರಿಗಳ ತಪ್ಪಿನಿಂದ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ಪುನಃ ಅದನ್ನೇ ಕೇಳಿದ್ರೆ ನಿನಗೆ ನೋವಾಗಿಲ್ವಾ? ನನಗೂ ನೋವಾಗಿದೆ, ಎಲ್ರಿಗೂ ನೋವಾಗಿದೆ. ನೀನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ನೋವಾಗಿದೆ, ಇಡೀ ಸರ್ಕಾರಕ್ಕೆ ನೋವಾಗಿದೆ. ನನಗೆ ಇವು ಯಾವುವು ಕೂಡ ನನ್ನನ್ನು ಕರೆದ್ರು, ಚೀಫ್ ಸೆಕ್ರೆಟರಿ ಹೇಳಿದ್ರು ನನಗೆ, ನಾವೆಲ್ಲ ಫಂಕ್ಷನ್ ಅರೇಂಜ್ ಮಾಡಿದ್ದೀವಿ ಸರ್, ನೀವು ಬರ್ಬೋದು ಅಂತ ಹೇಳಿದ್ರು. ಆಯಿತು ಮಾಡಿ ಅಂತ ಹೇಳಿದೆ, ಓಕೆ ಅಂತ. ಬಟ್ ಕ್ರಿಕೆಟ್ ಅಸೋಸಿಯೇಷನ್ನವರು ಕರೆದ್ರು ನನಗೆ ಇಲ್ಲಿ ಕರೀನಿಲ್ಲ, ಸ್ಟೇಡಿಯಮ್ಗೆ ಕರೀಲಿಲ್ಲ, ವಿಧಾನಸೌಧಕ್ಕೆ ಕರೆದರು. ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾದ್ದು, ಸ್ಟ್ಯಾಂಪೀಡ್ ಆಗಿದೆ 5:45ಗೆ ಗೊತ್ತಾದ್ದು. ಆಕ್ಚುಲಿ 3:50ಕ್ಕೆ ರಿಪೋರ್ಟ್ ಆಗಿದೆ ಆಸ್ಪತ್ರೆಯಲ್ಲಿ ಸತ್ತಿದೆ. ಅದು ನನಗೆ ಗೊತ್ತಾದ್ದು 5:45ಕ್ಕೆ 5:45ಕ್ಕೆ ಬರ್ಕಳಿ ಕರೆಕ್ಟಾಗಿ. ನನಗೆ ಅಲ್ಲಿವರೆಗೆ ಸ್ಟ್ಯಾಂಪೀಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಹಿಂದೆ ಮಾಡಿದ್ದಾರೆ, ನಾರ್ಮಲ್ ಕೋರ್ಸ್ನಲ್ಲಿ ಮಾಡಿದ್ದಾರೆ. ಅಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ. ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು. ಎಲ್ಲಿ ಸಂಭವಿಸಿರೋದು? ಕ್ರಿಕೆಟ್ ಸ್ಟೇಡಿಯಂ ಹತ್ರ. ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ. ಕ್ರಿಕೆಟ್ ಸ್ಟೇಡಿಯಂನ ಬೆಂಗಳೂರಿಂದ ಹೊರಗಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಮ್ಯಾಂಡ್ ಇದೆ ಸರ್. ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ ಸರ್. ವ್ಯಕ್ತಿಗತವಾಗಿ ನಿಮ್ಮ ಆಡಳಿತದಲ್ಲಿ ಈ ತರ ಘಟನೆ ಆಗಬಾರ್ದಾಗಿತ್ತು ಅನ್ನುವಂಥ ನಮಗಿರುವಂಥದ್ದು. ನಿಮ್ಮ ಯಾರ ಅವಧಿಯಲ್ಲಿ ಆಗಬಾರ್ದು, ನಿಮ್ಮ ಆಡಳಿತದಲ್ಲಿ ಆಗಲೇಬಾರ್ದಾಗಿತ್ತು.
ಬಿಜೆಪಿಯವ್ರ ಕಾಲದಲ್ಲಿ ಆಗ್ಬೋದಾ? ಅಲ್ಲ, ನಿಮ್ಮ ಆಡಳಿತದಲ್ಲಿ ಆಗ್ಬಾರ್ದು. ನಮ್ಮ ಆಡಳಿತ ಇಲ್ಲಪ್ಪ. ವೈಯಕ್ತಿಕವಾಗಿ ಬಿಜೆಪಿಯವ್ರ ಕಾಲದಲ್ಲಿ ಆಗ್ಬೋದಾ? ಅಲ್ಲ, ಯಾರ ಕಾಲದಲ್ಲೂ ಆಗ್ಬಾರ್ದು. ನಿಮ್ಮ ಅವಧಿಯಲ್ಲಿ ಯಾರ ಕಾಲದಲ್ಲೂ ಆಗಬಾರ್ದು, ನಮ್ಮ ಕಾಲದಲ್ಲೂ ಆಗಬಾರ್ದು. ಅಲ್ಲ, ಹಾಗಾಗಿ ಬೇಸರ ಇದೆಯಾ ಅಂತ ತಮಗೆ ಹಾಗಾಗಿ ಬೇಸರ ಕಾಣ್ತಾ ಇದೆ. ಇಲ್ಲೇ ನೋಡಪ್ಪ, ನಾನು ಈಗಾಗಲೇ ಇದು ಆಗಬಾರ್ದು ಅಂತ ಹೇಳಿದ್ದೀನಿ ನಾನು. ಆಗಬಾರ್ದು ಅಂತ ಹೇಳಿದ್ದೀನಿ ನಾನು. ಹದಿನೇ ಪ್ರಶ್ನೆ ಕೇಳಿದ್ರೆ ಬೇಸರ ಯಾಕಂದ್ರೆ ನಿಮ್ಗೆ ಯಾಕಂದ್ರೆ 45 ವರ್ಷ ಪುನಃ ಪದೇ ಬೇರೊಂದು ರೀತಿಯಲ್ಲಿ ಕೇಳಿ ಆಗಬಾರ್ದು. ಪುನಃ ಐ ರಿಪೀಟ್ ಐ ರೀಟ್ರೇಟ್, ಆಗಬಾರ್ದಾಗಿತ್ತು. ಇದು ಅಹಿತಕರ ಘಟನೆ. ಇಂಥ ಘಟನೆ ಆಗಬಾರ್ದಾಗಿತ್ತು. ನಾನು ಚೀಫ್ ಮಿನಿಸ್ಟರ್ ಆದಮೇಲೆ ಇಂಥ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ, ನಡೆದಿದೆ. ಇದು ಅಧಿಕಾರಿಗಳ ತಪ್ಪಿನಿಂದ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ವೈಯಕ್ತಿಕವಾಗಿ ನೋವಾಗಿದೆ ವೈಯಕ್ತಿಕವಾಗಿ ನೋವಾಗಿದೆ. ಪುನಃ ಅದನ್ನೇ ಕೇಳಿದ್ರೆ ಅಲ್ಲ ಸರ್, ಹಂಗಲ್ಲ ಸರ್, ನಿನಗೆ ನೋವಾಗಿಲ್ವಾ? ನಮಗೆ ನೋವಾಗಿದೆ, ನನಗೂ ನೋವಾಗಿದೆ, ಸರ್. ಈಗ ದಸರಾದ್ದು ಎಲ್ರಿಗೂ ನೋವಾಗಿದೆ. ನೀನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ನೋವಾಗಿದೆ. ಇಡೀ ಸರ್ಕಾರಕ್ಕೆ ನೋವಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.